ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಮೂರ್ನಾಲ್ಕು ದಿನದಿಂದ ಭಾಳಷ್ಟು ಕಮೆಂಟ್ ಬರತ್ತವು. BAMS ಯಾವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತೈತಿ, MBBS ಚಾಯ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ತೈತಿ ಭಾಳಷ್ಟು ಜನ ಕೇಳತ್ತಾರು. ಆ ಕಮೆಂಟ್ಗಳಿಗೆ ನನಗೇನೈತಲ್ಲ ರಿಪ್ಲೈ ಮಾಡಕ್ಕೆ ಟೈಮ್ ಸಿಗವಾತು. ಆದ್ರೂ ಹೆಲ್ತ್ ಒಂದು ಸ್ವಲ್ಪ ಇದನ್ನಾಗೈತಿ. ಮತ್ತು ಇದೇನಂದ್ರೆ 3-4 ದಿನದಿಂದ ನಾನು ಟ್ರೈ ಮಾಡತ್ತೀನಿ. ನನ್ನೂ ಎಕ್ಸಾಮ್ ಸ್ಟಾರ್ಟ್ ಆಗ್ಯವು, ಅದಕ್ಕಾಗಿನ ಎಕ್ಸಾಮು ಪ್ರಿಪೇರ್ ಆಗಬೇಕಾಗೈತಿ. ಈಗ ಯಾರ್ಯಾರಿಗೆಲ್ಲ ರಿಪ್ಲೈ ಕೊಟ್ಟಿಲ್ಲ ನನ್ನ ಕಡೆಯಿಂದ ಸಾರಿ ಕೇಳತ್ತೀನಿ. ನೆಕ್ಸ್ಟ್ ಏನಂದ್ರೆ ಈಗೇನಂದ್ರೆ ನೀರಜ್ ಅನ್ನೋರಿಗೆ ಏನೈತ್ಲ 74,200ಗೆ 1.5 ಇದನ್ನ ಸೀಟ್ ಸಿಗ್ತೈತೆ ಅನ್ನೋದು ಕೇಳಾರು. ಸಿಗ್ತೈತಿ, ಸೆಕೆಂಡ್ ರೌಂಡಿಗೆ ವೇಟ್ ಮಾಡ್ರಿ. ಇಲ್ಲಿ ಸೋನು ಅನ್ನೋರು 3,79,000ಗೆ 2.5 ಲಕ್ಷದ ಇದನ್ನ ಸೀಟ್ ಸಿಗ್ತೈತೆ ಅನ್ನೋದು ಕೇಳಾರು. 100% ಸಿಗ್ತೈತಿ, ವೇಟ್ ಮಾಡ್ರಿ. ಇನ್ನೂ BAMS ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ನೆಕ್ಸ್ಟ್ ತೇಜಸ್ವಿನಿ ಅನ್ನೋರ್ದು 312 ಮಾರ್ಕ್ಸಿಗೆ 4 ಲಕ್ಷ ರ್ಯಾಂಕಿಂಗ್ ಐತತ. ಮೈಸೂರು JSS ಕಾಲೇಜ್ ಆಯುರ್ವೇದಿಕ್ ಸಿಗ್ತೈತೆ ಅನ್ನೋದು ಕೇಳಾರು. 4 ಲಕ್ಷದ ಸಿಗಬಹುದು, ಟ್ರೈ ಮಾಡ್ರಿ. ನೆಕ್ಸ್ಟ್ ಯಾರ್ದಂದ್ರೆ ಶಶಿಕಲಾ ಅನ್ನೋರು, ಇವ್ರದ್ದೇನೈತ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ 70,000 ಬಂದೈತಿ. ಸೆಮಿ ಗೌರ್ಮೆಂಟ್ 3rd B ಕ್ಯಾಟಗರಿ ಜನರಲ್ ಮೆರಿಟ್ ಸಿಗ್ತೈತೆ ಅನ್ನೋದು ಕೇಳಾರು. ನೆಕ್ಸ್ಟ್ ರೌಂಡ್ದಾಗ ಸಿಗ್ತೈತಿ, ವೇಟ್ ಮಾಡ್ರಿ. ಭಾಳಷ್ಟು ಹೋಪ್ಸ್ನ ಕಳ್ಕೊಬೇಡ್ರಿ. ನೆಕ್ಸ್ಟ್ 5,05,000 ರ್ಯಾಂಕಿಂಗ್ ಐತಿ. 2.5 ಸೀಟ್ ಸಿಗ್ತೈತೆ ಅನ್ನೈತಿ. ಡೆಫಿನೆಟ್ ಆಗಿ ಸಿಗ್ತೈತಿ. ನಿಮ್ಮದೇನೈತ್ಲ ಬಾರ್ಡರ್ ಲೈನಿಗೆ ಇದನ್ನೈತಿ, ಸಿಗ್ತೈತಿ, ವೇಟ್ ಮಾಡ್ರಿ. ನೆಕ್ಸ್ಟ್ 74,000 ರ್ಯಾಂಕಿಂಗ್ ಐತಿ. ನೀರಜ್ ಅವ್ರದ್ದು 3A ಕ್ಯಾಟಗರಿ ಡೆಫಿನೆಟ್ ಆಗಿ ಸಿಗ್ತೈತಿ. ಇವ್ರದ್ದೇನೈತ್ಲ ರಂಗ ಅವ್ರದ್ದು 17,000 ರ್ಯಾಂಕಿಂಗ್ ಐತಿ. MMC ಇದ್ರೊಳಗೆ ಸೀಟ್ ಸಿಕ್ಕೈತತ. ನೆಕ್ಸ್ಟ್ ರೌಂಡ್ದಾಗ BMC ಸಿಗ್ತೈತೆ ಅನ್ನೋದು ಕೇಳಾರು. ನನ್ನ ಸಜೆಷನ್ ಏನಂದ್ರೆ ಸಿಗಬಹುದು, ಆದ್ರೂ MMCನೂ ಚಲೋ ಐತಿ, ಅಲ್ಲಿ ಟ್ರೈ ಮಾಡ್ರಿ. ನೆಕ್ಸ್ಟ್ ಯಾರ್ದಂದ್ರೆ 237 ಮಾರ್ಕ್ಸಿಗೆ SC ಕ್ಯಾಟಗರಿ BAMS ಸಿಗ್ತೈತಿ. ಫೀಸ್ ಜಾಸ್ತಿ ಆಗ್ತೈತಿ, 4 ಲಕ್ಷ ಆಗ್ಬೋದು, 2.5 ಲಕ್ಷದ್ದು ಡೌಟ್ ಅಂತ ಹೇಳ್ತಾನೆ. ಇಲ್ಲಿ ಇನ್ನೊಬ್ರು ಈಶ್ವರಿ ಅನ್ನೋರು 464 ಮಾರ್ಕ್ಸಿಗೆ 1 ಲಕ್ಷ ರ್ಯಾಂಕಿಂಗ್ ಐತಿ. ಮತ್ತು ಇವ್ರದ್ದು ಏನೈತಿಲ್ಲ OBC ಕ್ಯಾಟಗರಿ 2A ಕ್ಯಾಟಗರಿ ಅದಾರ. ಹೈದರಾಬಾದ್ ಕರ್ನಾಟಕ ಆದರು. ನೆಕ್ಸ್ಟ್ ರೌಂಡ್ ಮಟ್ಟ ಕಾಯ್ರಿ, ಸಿಗ್ಬೋದು. ನೆಕ್ಸ್ಟ್ ಇಲ್ಲಿ ಗೌಡ ಅನ್ನೋರು 2,22,000 ರ್ಯಾಂಕಿಂಗ್ ಐತಿ. BAMS ಗೌರ್ಮೆಂಟ್ ಸೀಟ್ ಸಿಗತೈತಿ. ನೆಕ್ಸ್ಟ್ 373 ಮಾರ್ಕ್ಸಿಗೆ 3rd B ಕ್ಯಾಟಗರಿ MBBS ಸೀಟ್ ಅಂತೂ ಸಿಗಂಗಿಲ್ಲ. BAMS ಗೌರ್ಮೆಂಟ್ ಸೀಟ್ ಸಿಗ್ಬೋದು, ಟ್ರೈ ಮಾಡ್ರಿ. ನೆಕ್ಸ್ಟ್ 3B ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ 81,000 ರ್ಯಾಂಕಿಂಗ್ ಐತಿ. ಸೆಕೆಂಡ್ ರೌಂಡಿಗೆ ಸಿಗಬಹುದು, ಟ್ರೈ ಮಾಡ್ರಿ. ನೆಕ್ಸ್ಟ್ ಏನಂದ್ರೆ 312 ಮಾರ್ಕ್ಸ್ ಐತಿ. ಅವ್ರಿಗೆ ಏನೈತಿಲ್ಲ SDM ಹಾಸನ 4 ಲಕ್ಷದ ಸೀಟ್ ಸಿಗ್ಬೋದು ಅನ್ನೋದು ಕೇಳತ್ತಾರು. ಸಿಗಬಹುದು, ಟ್ರೈ ಮಾಡ್ರಿ. ಫಸ್ಟ್ ರೌಂಡ್ ಸಿಗಲಿಲ್ಲ ಅಂದರೂ ಸೆಕೆಂಡ್ ರೌಂಡಿಗೆ ಸಿಗ್ತೈತಿ. ನೆಕ್ಸ್ಟ್ 360 ಮಾರ್ಕ್ಸಿಗೆ SC ಕ್ಯಾಟಗರಿ ಹೈದರಾಬಾದ್ ಸೀಟ್ ಸಿಗಂಗಿಲ್ಲ. 390 ಮಾರ್ಕ್ಸ್ ಮೇಲಿದ್ರನ ಸೀಟ್ ಸಿಗ್ತೈತಿ. ನೆಕ್ಸ್ಟ್ ಏನಂದ್ರೆ ವೀರೇಶ್ ಅವ್ರು ಏನು ಕೇಳ್ಯಾರಂದ್ರೆ 373 ಮಾರ್ಕ್ಸಿಗೆ 3rd B ಕ್ಯಾಟಗರಿ MBBS ಸೀಟ್ ಅಂತೂ ಸಿಗಂಗಿಲ್ಲ. ನೆಕ್ಸ್ಟ್ ಏನಂದ್ರೆ 448 ಮಾರ್ಕ್ಸಿಗೆ MBBS ಸೀಟ್ ಅಂತೂ ಸಿಗಂಗಿಲ್ಲ. ಜನರಲ್ ಮೆರಿಟ್ 3rd B ಕ್ಯಾಟಗರಿ ಅದು ಡೌಟ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಯಾರ್ದಂದ್ರೆ 2A ಕ್ಯಾಟಗರಿ ರೂರಲ್ ಹೈದರಾಬಾದ್, ಇವ್ರೇನು ಕೇಳೋಣ 473 ಮಾರ್ಕ್ಸಿಗೆ MBBS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಇವ್ರದ್ದು ಏನೈತಿಲ್ಲ ಬಾರ್ಡರ್ ಎಂಡ್ದಾಗ ಬಂದೈತಿ, ಸಿಗ್ಬಹುದು, ಟ್ರೈ ಮಾಡ್ರಿ. 397 ಮಾರ್ಕ್ಸಿಗೆ ಸೆಮಿ ಗೌರ್ಮೆಂಟ್ MBBS 399 ಮಾರ್ಕ್ಸಿಗೆ ಈ ಸರಿ ನಿಂತೈತಿ, ಟ್ರೈ ಮಾಡ್ರಿ, ಸಿಗ್ಬೋದು. ಮಾಪಪ್ ಮಟನೂ ಟ್ರೈ ಮಾಡ್ರಿ. 446 ಮಾರ್ಕ್ಸಿಗೆ MBBS 3rd B ಕ್ಯಾಟಗರಿ ಅಂತೂ ಸಿಗಂಗಿಲ್ಲ. 450 ಮೇಲೆ 470 ಮೇಲೆ ಹೋಗೈತಿ 3rd B ಕ್ಯಾಟಗರಿ.
ಹದಿನಾಲ್ಕು ಮಾರ್ಕ್ಸಿಗೆ 2A ಕ್ಯಾಟಗರಿ 4 ಲಕ್ಷ ಗೌರ್ಮೆಂಟ್ ಸೀಟ್. ಡೆಫಿನೇಟ್ ಆಗಿ ನಿಮಗೇನೈತ್ಲ 2.5 ಲಕ್ಷದ ಸೀಟ್ ಸಿಗ್ತೈತಿ ರಾಜು ಅವರಿಗೆ. ನೆಕ್ಸ್ಟ್ ಕುಮಾರಸ್ವಾಮಿ ಅವರು ಏನು ಕೇಳ್ಯಾರು, ಇವ್ರು ಅಡ್ಮಿಷನ್ ಯಾವಾಗತ್ ಕೇಳ್ಯಾರೆ, ನಾಳೆ 14ನೇ ತಾರೀಕಿಂದ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗ್ತಾವು. 16ನೇ ತಾರೀಕು ಕಂಪ್ಲೀಟ್ ಆಗ್ತೈತಿ. 18ರ ಮಟ್ಟ ನೀವು ಬ್ಯಾಂಕಿಂದ ಇದನ್ನು ಪೇಮೆಂಟ್ ಅದು ಮಾಡ್ಕೊಂಡು ಚಲನದು ತೊಗೊಂಡು 19ನೇ ತಾರೀಕು ಒಳಗಾಗಿ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೋಬೇಕು. ನೆಕ್ಸ್ಟ್ ಯಾರಂದ್ರೆ ಕಾವ್ಯನವರು 323 ಮಾರ್ಕ್ಸಿಗೆ ಓಕೆ BAMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಸಿಗ್ತೈತಿ ಲಿಂಗಸೂರು ಕಾಲೇಜ್ದಾಗೂ ವರ್ಷಕ್ಕೆ 2.5 ಲಕ್ಷದ ಫೀಸ್ ಸಿಗ್ತೈತಿ. ನೆಕ್ಸ್ಟ್ ಯಾರಂದ್ರೆ ಕೀರ್ತನ ಅನ್ನೋರು 383 ಮಾರ್ಕ್ಸಿಗೆ ಇವ್ರಿಗೇನೈತ್ಲೆ BAMS ಗೌರ್ಮೆಂಟ್ ಸೀಟ್ ಬೆಂಗಳೂರಲ್ಲಿ ಸಿಗ್ತೈತಿ, ವೇಟ್ ಮಾಡ್ರಿ. ಇಲ್ಲಿ ನೆಕ್ಸ್ಟ್ ಯಾರಂದ್ರೆ ಅಬ್ದುಲ್ ಅನ್ನೋರು 91,000 ರ್ಯಾಂಕಿಂಗ್ ಐತಿ. MBBS ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೇನೆ, ಎಸ್ ಸಿಗಬಹುದು. ಸೆಕೆಂಡ್ ರೌಂಡ್ ಮಟ್ಟ ಕಾಯ್ರಿ. 408 ಮಾರ್ಕ್ಸಿಗೆ MBBS ಗೌರ್ಮೆಂಟ್ ಸೀಟ ಸಿಗ್ತೈತಿ. ಪ್ರಭುಗೌಡ ಅನ್ನೋರು ಡೆಫಿನೇಟ್ ಆಗಿ ಸಿಗ್ತೈತಿ. BAMS ಆಪ್ಷನ್ ಎಂಟ್ರಿ ಅಂದ್ರೆ MBBS ಫಸ್ಟ್ ರೌಂಡ್ ಮುಗಿಬೇಕು, ಎಲ್ಲ ಕಂಪ್ಲೀಟ್ ಪ್ರೊಸೀಜರ್ ಆದ್ಮೇಲೆ MMCದವರು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತೈತಿ. ಮತ್ತು KEದಿಂದನೂ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತೈತಿ. ಹೆಚ್ಚು ಕಡಿಮೆ ಈ ಮಂತ್ ಎಂಡ್ ಅಂತ ಹೇಳ್ಬೋದು. 399ಗೆ BAMS ಗೌರ್ಮೆಂಟ್ ಸೀಟ್ ಡೆಫಿನೇಟ್ ಆಗಿ ಸಿಗ್ತೈತಿ, ವೇಟ್ ಮಾಡ್ರಿ. ಬರ್ತೇಶ್ ಅನ್ನೋರು 74,000 ರ್ಯಾಂಕಿಂಗ್ ಐತಿ, ಸೆಮಿ ಗೌರ್ಮೆಂಟ್ ಸಿಗ್ತೈತಿ. ನೆಕ್ಸ್ಟ್ ರೌಂಡ್ದಾಗ ವೇಟ್ ಮಾಡ್ರಿ. ಒಂದು 1,000ದಿಂದ 2,000 ಕಟ್ ಆಫ್ ವೇರಿ ಆಗ್ತೈತಿ. ಓಕೆ MBBS ಕಾಷನ್ ಡಿಪಾಸಿಟ್ ಯಾವಾಗ ಪೇ ಮಾಡ್ಬೇಕಂತ ಕೇಳ್ಯಾರು. ಇಲ್ಲಿ ನೋಡ್ಬೋದು ಕಾಷನ್ ಡಿಪಾಸಿಟ್ದು ಈಗ ಟೈಮ್ ಏನು ಕೊಟ್ಟಾರಲ್ಲ, ಈಗ ಚಾಯ್ಸ್ ಎಂಟ್ರಿಗೆ ಬಿಟ್ಟಾರ. ಈಗ ಆಲ್ರೆಡಿ ನಾಳೆಯಿಂದ 14ನೇ ತಾರೀಕಿಂದ ಎಷ್ಟನೇ ತಾರೀಕು 14ನೇ ತಾರೀಕಿಂದ 16ನೇ ತಾರೀಕು ಮಟ್ಟ ಚಾಯ್ಸ್ ಎಂಟ್ರಿ ಬಿಟ್ಟಾರು, ಅವಾಗ ಪೇ ಮಾಡ್ಬೋದು. ನೆಕ್ಸ್ಟ್ ಏನಂದ್ರೆ SC ಕ್ಯಾಟಗರಿ 2,18,000 ರ್ಯಾಂಕಿಂಗ್ ಐತಿ. ರಾಮೇಶ್ ಅವ್ರದ್ದು ಮೆಡಿಕಲ್ ಕಾಲೇಜ್ ಸಿಗ್ತೈತೆ ಅನ್ನೋದು ಕೇಳಾರು. ಇವ್ರದ್ದು ಏನೈತಿಲ್ಲ ಬಾರ್ಡರ್ ಎಂಡಿಗೆ ಐತೆ ಅಂತ ಹೇಳಿ ತಿಳ್ಕೊಬೋದು, ಸಿಗ್ಬೋದು. ಟ್ರೈ ಮಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಈಗೇನಂದ್ರೆ ಇವ್ರ ರ್ಯಾಂಕ್ 5 ಲಕ್ಷ ಇದೆ. 2.5 ಲಕ್ಷದ BAMS ಸೀಟ್ ಡೆಫಿನೇಟ್ ಆಗಿ ಸಿಗ್ತೈತಿ. ಟಾಪ್ 10 ಕಾಲೇಜ್ ಒಳಗನ ಸಿಗ್ತೈತಿ. ಇವ್ರದ್ದೇನೈತಿಲ್ಲ ರ್ಯಾಂಕಿಂಗ್ 1,25,000 ಐತಿ. MBBS ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತಾನೆ ಅಂತ ಕೇಳ್ಯಾರು. ಇವರು 3rd B ಕ್ಯಾಟಗರಿ ರೂರಲ್ ಸಿಗು ಡೌಟ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಯಾರ್ದಂದ್ರೆ ನಿಂಗರಾಜ್ ಅವ್ರು ಏನು ಕೇಳ್ಯಾರು, 90,000 ರ್ಯಾಂಕಿಂಗ್ ಐತಿ. 2A ಕ್ಯಾಟಗರಿ ಹೈದ್ರಾಬಾದ್ ಕರ್ನಾಟಕ ಐತತ. 1.5 ಲ್ಯಾಕದ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಸಿಗ್ತೈತಿ, ಟ್ರೈ ಮಾಡ್ರಿ. ನೆಕ್ಸ್ಟ್ ಯಾರಂದ್ರೆ ಇವ್ರಿಗೆ ಲಕ್ಷ್ಮಿ ಅನ್ನೋರಿಗೆ ST ಕ್ಯಾಟಗರಿ ಐ ಗಾಟ್ ಜಿಮ್ಸ್. ಇವ್ರಿಗೇನೈತ್ಲ ಜಿಮ್ಸ್ ಗುಲ್ಬರ್ಗ ಒಳಗೆ ಸೀಟ್ ಸಿಕ್ಕೈತಿ. ST ಕ್ಯಾಟಗರಿ ಕಮ್ಮಿ ಪೇಜ್ ಇರ್ತೈತಿ. ನೀವೇನೈತ್ಲ ಚಾಯ್ಸ್ ಎಂಟ್ರಿ ಮಾಡಿ ಆದ್ಮೇಲೆ ಚಾಯ್ಸ್ 1 ಮಾಡಿರಂದ್ರೆ ನಿಮಗೆ ಫೀಸ್ ಎಲ್ಲ ಬರ್ತೈತಿ. ಅಲ್ಲಿ ಹೋಗಿ ನೀವು ಚಲನ್ ತಕೊಂಡು ಬ್ಯಾಂಕಿಗೆ ಹೋಗಿ ಪೇ ಮಾಡ್ಬೋದು. ಇಲ್ಲಿ ಏನೈತ್ಲ ಚಲನ್ಗೆ ಬಹಳಷ್ಟು ದಿನ ಟೈಮ್ ಇಲ್ಲ, ಅದಕ್ಕಾಗಿನ ನಾಳೆ ಆದಷ್ಟು ಬೇಗ ಚಲನ್ ತಕೊಂಡು ಹೋಗಿ ಪೇ ಮಾಡ್ರಿ ಅಂತ ಹೇಳಿ ನನ್ನ ಕಡೆಯಿಂದ ಒಂದು ವಿನಂತಿ ಮಾಡ್ಕೋತೀನಿ. ನೆಕ್ಸ್ಟ್ ಓಕೆ ಇವ್ರು ಏನಂದ್ರೆ ಇವ್ರಿಗೆ BHMS ಸೀಟ್ ಸಿಕ್ಕೈತಿ. ಇವ್ರು ಏನೈತಿಲ್ಲ ಡಾಕ್ಯುಮೆಂಟ್ ಯಾವ್ಯಾವ ಒಯ್ಬೇಕಂತ ಹೇಳಿ ಡೌಟ್ ಐತತ್ತ. ಅದಕ್ಕಾಗಿನ ಕೆಇದಾಗ ಏನೈತಿಲ್ಲ ಆ ಸ್ಲಿಪ್ ಒಳಗೊಂದು ಯಾವ್ಯಾವ ಡಾಕ್ಯುಮೆಂಟ್ ಬೇಕಂತ ಹೇಳಿ ಅದನ್ನೆಲ್ಲ ಬಿಟ್ಟಾರು. ಅದನ್ನ ನೋಡಿ ಎಲ್ಲ ಒಯ್ಯಿರಿ. ಆದಷ್ಟು ಎಲ್ಲ ಡಾಕ್ಯುಮೆಂಟು ಒಯ್ಯಿರಿ, ನೋಡುವ ಏನೇನು ಆಗ್ತೈತಿ. ಇನ್ನು ಪುರತ್ ಗೌಡ ಅಂತ ಹೇಳಿ ಅನ್ನೋರು 394 ಮಾರ್ಕ್ಸಿಗೆ BAMS ಗೌರ್ಮೆಂಟ್ ಸೀಟ್ ಸಿಗತೈತಿ, ವೇಟ್ ಮಾಡ್ರಿ. MBBS ಸಿಗೋ ಡೌಟ್ ಅಂತ ಹೇಳ್ತಾನೆ. ನೆಕ್ಸ್ಟ್ 444 ಮಾರ್ಕ್ಸಿಗೆ 3A ಕ್ಯಾಟಗರಿ ಹೈದ್ರಾಬಾದ್ ಕರ್ನಾಟಕ MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳಾರು. ಸಿಗಬಹುದು, ಟ್ರೈ ಮಾಡ್ರಿ. ಈ ಹೈದ್ರಾಬಾದ್ ಕರ್ನಾಟಕ ಸೀಟ್ ಜಾಸ್ತಿ ಇದಾವು. ನೆಕ್ಸ್ಟ್ 394 ಮಾರ್ಕ್ಸಿಗೆ 2,22,000 BAMS 100% ಸಿಗ್ತೈತಿ, ವೇಟ್ ಮಾಡ್ರಿ. ನೆಕ್ಸ್ಟ್ ರಾಜು
ರಾಜು ಶೆಟ್ರ್ ಅವ್ರು ಏನಂದ್ರ 314 ಮಾರ್ಕ್ಸಿಗೆ BAMS 4 ಸಿಗ್ಬೋದು ಅನ್ನೋದ್ ಕೇಳೋರು. ಗೌರ್ಮೆಂಟ್ ಸೀಟ್ ಸಿಗುದು ಡೌಟ, 2.5 ಲಕ್ಷದ ಸೀಟ್ ಸಿಗ್ತೈತಿ, ವೇಟ್ ಮಾಡ್ರಿ. ನೆಕ್ಸ್ಟ್ 385 ಮಾರ್ಕ್ಸಿಗೆ SC ಕ್ಯಾಟಗರಿ ಜನರಲ್ ಮೆರಿಟ್ ಸಿಗುದು ಒಂದ್ ಸ್ವಲ್ಪ ಡೌಟ್ ಅತ್ತನ ಹೇಳ್ಬೋದು. ನೆಕ್ಸ್ಟ್ ಯಾರಂದ್ರ ಸರ್ SC ಕ್ಯಾಟಗರಿ ರೂರಲ್ 2,71,71,000 ಐತಿ. MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಸಿಗು ಡೌಟ್ ಅಂತ ಹೇಳ್ತಾನೆ. BAMS ಗೌರ್ಮೆಂಟ್ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಯಾವ್ದಂದ್ರೆ 3 ಲ್ಯಾಕ್ ರ್ಯಾಂಕಿಂಗ್ ಐತಿ. 2B ಕ್ಯಾಟಗರಿ BAMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಸಿಗ್ತೈತಿ, ಆದ್ರೂ ಲೋ ಲೆವೆಲ್ ಕಾಲೇಜ್ದಾಗ ಸಿಗ್ತೈತಿ, ವೇಟ್ ಮಾಡ್ರಿ. 276 ಮಾರ್ಕ್ಸಿಗೆ 5 ಲಕ್ಷ ರ್ಯಾಂಕಿಂಗ್ ಐತಿ. 2.5 ಲಕ್ಷದ ಸೀಟ್ ಸಿಗ್ತೈತೆ ಅಂತ ಕೇಳ. ಡೆಫಿನೆಟ್ ಆಗಿ ರೋಹಿತ್ ಸಿಗ್ತೈತಿ, ವೇಟ್ ಮಾಡ್ರಿ. ಕಾಳಿದಾಸ್ ಆಗಿರ್ಲಿ, ಕಾಳಿದಾಸ್ ಸಿಗ್ಬೋದು, ಆತ್ರೇಯ ಸಿಗ್ಬೋದು, ವೇಟ್ ಮಾಡ್ರಿ. 431 ಮಾರ್ಕ್ಸಿಗೆ MBBS ಕ್ಯಾಟಗರಿ 1 ರೂರಲ್ ಐತತ, ಸಿಗ್ಬೋದು, ಟ್ರೈ ಮಾಡ್ರಿ ಅಂತ ಹೇಳ್ತಾನೆ. 278 ಮಾರ್ಕ್ಸಿಗೆ BAMS ಸೀಟ್ ಸಿಗ್ತೈತೆ. ಎಸ್, ಕಂಪ್ಲೀಟ್ ಆಗಿ ಸಿಗ್ತೈತಿ. ವರ್ಷಕ್ಕೆ ಏನೈತಲ್ಲ 2.5 ಲಕ್ಷ ಫೀಸ್ ಇರ್ತೈತಿ. ಚಾಯ್ಸ್ 2 ಲಾಸ್ಟ್ ಡೇಟ್ ತಿಳಿಸತ್ ಹೇಳ್ಯಾರು. MBBS ಈಗ ನೋಡ್ಬೋದು. ಯಾವಾಗಂದ್ರೆ ಈಗ ನಾಳೆಯಿಂದ ಸ್ಟಾರ್ಟ್ ಆಗ್ತೈತಿ, 14ನೇ ತಾರೀಕಿಂದ. ನೆಕ್ಸ್ಟ್ ಸರ್ ನಂದು 310 ಮಾರ್ಕ್ಸ್ ಇದೆ. 3A ಕ್ಯಾಟಗರಿ ಗೌರ್ಮೆಂಟ್ BAMS ಸೀಟ್ ಅಂತೂ ಸಿಗಂಗಿಲ್ಲ. 332 ಮಾರ್ಕ್ಸಿಗೆ ST ಕ್ಯಾಟಗರಿ MBBS ಅವ್ರ BAMS ಗೌರ್ಮೆಂಟ್ ಸೀಟ್ ಸಿಗ್ತೈತಿ, ವೇಟ್ ಮಾಡ್ರಿ. 250 ಮಾರ್ಕ್ಸಿಗೆ BAMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. 100% ಸಿಗಂಗಿಲ್ಲ. 2.5 ಲಕ್ಷದ ಅಥವಾ ಇಲ್ಲ 4 ಲಕ್ಷದ ಸೀಟ್ ಸಿಗ್ಬೋದು. 462 ಮಾರ್ಕ್ಸಿಗೆ 1,03,000 ರ್ಯಾಂಕಿಂಗ್ ಐತಿ. ಕ್ಯಾಟಗರಿ 1 ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ವಿನೂತ್ ಅವರು ಸಿಗಬಹುದು, ಟ್ರೈ ಮಾಡ್ರಿ. ಸೆಕೆಂಡ್ ರೌಂಡ್ದಾಗೂ ಟ್ರೈ ಮಾಡ್ರಿ. 408 ಮಾರ್ಕ್ಸಿಗೆ BAMS ಗೌರ್ಮೆಂಟ್ ಸೀಟ್ ಡೆಫಿನೆಟ್ ಆಗಿ ಸಿಗ್ತೈತಿ, ಒಂದು ಸ್ವಲ್ಪ ವೇಟ್ ಮಾಡ್ರಿ. ಇನ್ನೂ BAMS ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. 264 ಮಾರ್ಕ್ಸಿಗೆ BAMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದ್ ಸಿಗುದು ಡೌಟ್ ಅಂತ ಹೇಳ್ತಾನೆ. ವರ್ಷಕ್ಕೆ 2.5 ಲಕ್ಷದ ಸೀಟ್ ಸಿಗ್ಬೋದು. 394 ಮಾರ್ಕ್ಸಿಗೆ ಗೌರ್ಮೆಂಟ್ BAMS ಸೀಟ್ ಸಿಗ್ತೈತಿ, ವೇಟ್ ಮಾಡ್ರಿ. ಶಿವಾನಂದನವ್ರು ಕೇಳ್ಯಾರು. ಮೋಸಿನ್ ಅನ್ನೋರ್ದು 3 ಲ್ಯಾಕ್ ರ್ಯಾಂಕಿಂಗ್ ಐತಿ. ರಿಸರ್ವೇಶನ್ BAMS ಡೆಫಿನೆಟ್ ಆಗಿ ಸಿಗ್ತೈತಿ, ವೇಟ್ ಮಾಡ್ರಿ. ನೆಕ್ಸ್ಟ್ 2A ಕ್ಯಾಟಗರಿ 2 ಲ್ಯಾಕ್ ರ್ಯಾಂಕಿಂಗ್ ಬಂದೈತಿ. ಅಶು ಅವ್ರದ್ದು BAMS 100%. 3 ಲಕ್ಷದ ಕೆಳಗೆ ಯಾರೆಲ್ಲ ಇರ್ತಾರಲ್ಲ ಅವ್ರಿಗೇನೈತ್ಲೆ BAMS ಸೀಟ್ ಸಿಗ್ತೈತಿ. ನೆಕ್ಸ್ಟ್ 3,26,000 ರ್ಯಾಂಕಿಂಗ್ ಐತಿ. SDM ಹಾಸನ ಸಿಗ್ತೈತೆ ಅನ್ನೋದು ಕೇಳಾರು. ಡೌಟ್ ಅಂತಾನೆ ಹೇಳ್ಬೋದು. 2.5 ಲಕ್ಷಕ್ಕನ ನಿಂತೈತೆ ಅದ್ರದ್ದು ನೋಡೋದಾದ್ರ. 429 ಮಾರ್ಕ್ಸಿಗೆ MBBS ಸಿಗ್ತೈತೆ ಅನ್ನೋದು ಕೇಳಾರು. 2A ಕ್ಯಾಟಗರಿ ಟ್ರೈ ಮಾಡ್ರಿ, ಸಿಗಬಹುದು. ಸೆಕೆಂಡ್ ರೌಂಡ್ ಆಗಿರ್ಬೋದು, ಥರ್ಡ್ ರೌಂಡ್ ಆಗಿರ್ಬೋದು. ಸೆಕೆಂಡ್ ಆಪ್ಷನ್ ಇವ್ರಿಗೇನೈತ್ಲ BAMS ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂತ ಕೇಳಾರು. ತರುಣ್ ಅವರು BAMS ಆಪ್ಷನ್ ಎಂಟ್ರಿ ಏನೈತ್ಲ ಸೆಕೆಂಡ್ ರೌಂಡ್ MBBS ಯಾವಾಗ ಸ್ಟಾರ್ಟ್ ಆಗ್ತೈತ್ಲ ಅವಾಗ ಸ್ಟಾರ್ಟ್ ಆಗ್ತೈತಿ. SS ಅವ್ರು ಏನು ಕೇಳ್ಯಾರಂದ್ರೆ 407 ಮಾರ್ಕ್ಸಿಗೆ 1.5 ಲ್ಯಾಕ್ MBBS ಸೀಟ್ ಅಂತೂ ಸಿಗು ಡೌಟ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಏನಂದ್ರೆ 348 ಮಾರ್ಕ್ಸಿಗೆ BAMS ಸಿಗ್ತೈತಿ. ಟಾಪ್ 10 ಕಾಲೇಜ್ದಾಗಂತೂ ಸಿಗ್ತೈತಿ, ವೇಟ್ ಮಾಡ್ರಿ. ನೆಕ್ಸ್ಟ್ ಕಾಷನ್ ಡಿಪಾಸಿಟ್ ಯಾವಾಗ ಕಟ್ಬೇಕಂತ ಹೇಳಿ ಕೇಳತ್ತಾರು. ಆಲ್ಮೋಸ್ಟ್ ಆಲ್ ಈಗ 14ನೇ ತಾರೀಕಿಂದ 16ನೇ ತಾರೀಕು ಏನೋ ಚಾಯ್ಸ್ ಎಂಟ್ರಿ ಬಿಟ್ಟಾರತ್ತ. ಅದನ್ನ ನೋಡಿ ಫೀಸನ್ನು ಪೇ ಮಾಡ್ರಿ, ಕಾಷನ್ ಡಿಪಾಸಿಟ್. ಮತ್ತು ಶಿವಾನಂದನವರು 394 ಮಾರ್ಕ್ಸ್ ತೊಗೊಂಡರು. BAMS ಗೌರ್ಮೆಂಟ್ ಸೀಟ್ ಸಿಗ್ತೈತಿ, ವೇಟ್ ಮಾಡ್ರಿ. SC ಕ್ಯಾಟಗರಿ ರೂರಲ್ 2,10,000 ರ್ಯಾಂಕ್ ಐತತ ಇವ್ರದ್ದು. ಇವ್ರಿಗೇನೈತ್ಲ MBBS ಸೀಟ್ ಸಿಗ್ತೈತಿ. ಒಂದು ಸ್ವಲ್ಪ ಸೆಕೆಂಡ್ ರೌಂಡಿಗೆ ಸಿಗ್ಬೋದು, ವೇಟ್ ಮಾಡ್ರಿ.
ನೆಕ್ಸ್ಟ್ 384 ಮಾರ್ಕ್ಸಿಗೆ MBBS ಗೌರ್ಮೆಂಟ್ ಸೀಟ್ ಆಗಲಿ 1.5 ಸೀಟ್ ಸಿಗು ಡೌಟ್ ಅಂತ ಹೇಳ್ತಾನೆ. BAMS ಆಲ್ರೆಡಿ BHMS ಫಸ್ಟ್ ರೌಂಡ್ ಕಂಪ್ಲೀಟ್ ಆಗೈತಿ. ಇನ್ನೇನೈತ್ಲ ಸೆಕೆಂಡ್ ರೌಂಡ್ಗೆ BAMS ಸಪ್ರೇಟ್ ನಡೀತೈತಿ, ವೇಟ್ ಮಾಡ್ರಿ. 3A ಕ್ಯಾಟಗರಿ 1,15,000 ರ್ಯಾಂಕಿಂಗ್ ಐತನ ಅದು ಕೇಳಾರು. MBBS ಸಿಗುದು ಡೌಟ್ ಅಂತ ಹೇಳ್ತಾನೆ. ಸೆಕೆಂಡ್ ರೌಂಡ್ ಮಟ್ಟ ಕಾಯ್ರಿ, ನೋಡ್ನು ಇಲ್ಲ ಮಾಪಾಪ್ ರೌಂಡಿಗೂ ಹೋಗಿ ಟ್ರೈ ಮಾಡ್ರಿ. 256 ಮಾರ್ಕ್ಸಿಗೆ ಇದನ್ನು BAMS ಸಿಗ್ತೈತಿ. ವರ್ಷಕ್ಕೆ 4 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಓಕೆ, BAMSಗೂ ಕೂಡ ಕಾಷನ್ ಡಿಪಾಸಿಟ್ ಪೇ ಮಾಡ್ಬೇಕನ್ನತ್ ಕೇಳ್ಯಾರು. BAMSಗೆ ಏನು ಕಾಷನ್ ಡಿಪಾಸಿಟ್ ಪೇ ಮಾಡೋದಂದು ಏನೂ ಇರಂಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. 336 ಮಾರ್ಕ್ಸಿಗೆ MBBS ಸಿಗ್ತೈತೆ, BAMS ಸಿಗ್ತೈತೆ ಅಂತ ಕೇಳ್ಯಾರು. BAMS ಗೌರ್ಮೆಂಟ್ ಸೀಟ್ ಸಿಗ್ತೈತಿ. ಮತ್ತು ಆಫ್ಟರ್ ಇವ್ರು ಏನಂದ್ರೆ ಚಾಯ್ಸ್ 3 ಮಾಡ್ರೆ BAMS ಆಪ್ಷನ್ ಎಂಟ್ರಿ ಆ್ಯಡ್ ಮಾಡಕ್ಕೆ ಬರ್ತೈತಿ ಇಲ್ಲತ್ತಿಗೆ ಡೆಫಿನೆಟ್ ಆಗಿ ಆ್ಯಡ್ ಮಾಡಕ್ಕೆ ಬರ್ತೈತಿ. 473 ಮಾರ್ಕ್ಸಿಗೆ 86,000 ರ್ಯಾಂಕಿಂಗ್ ಐತಿ. ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಇವ್ರದ್ದು ಬಾರ್ಡರ್ ಎಂಡಿಗೆನ ಅದಾರ ಅಂತ ಹೇಳ್ಬೋದು. ಸಿಗತೈತಿ, ಟ್ರೈ ಮಾಡ್ರಿ. ನೆಕ್ಸ್ಟ್ 3A ಕ್ಯಾಟಗರಿ 82,000 ರ್ಯಾಂಕಿಂಗ್ ಐತಿ. ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಸಿಗ್ತೈತಿ, ಟ್ರೈ ಮಾಡ್ರಿ. ನೆಕ್ಸ್ಟ್ 420 ಮಾರ್ಕ್ಸಿಗೆ 1,72,000 ರ್ಯಾಂಕಿಂಗ್ ಐತತ್ತ. ಇವ್ರಿಗೆ ಏನೈತ್ಲ MBBS ಸಿಗೋದು ಡೌಟ, BAMS ಸಿಗ್ತೈತಿ. ನೆಕ್ಸ್ಟ್ 134 ಮಾರ್ಕ್ಸಿಗೆ BAMS ಸಿಗ್ತೈತಿ, ಆದ್ರೆ ಫೀಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ 132,000ಕ್ಕೆ BAMS ಗೌರ್ಮೆಂಟ್ ಸೀಟ್ ಡೆಫಿನೆಟ್ ಆಗಿ ಗೌರ್ಮೆಂಟ್ ಕಾಲೇಜ್ದಾಗ ಸಿಗ್ತೈತಿ, ವೇಟ್ ಮಾಡ್ರಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 239 ಮಾರ್ಕ್ಸಿಗೆ BAMS ಸಿಗ್ತೈತಿ. ವರ್ಷಕ್ಕೆ ಏನೈತಲ್ಲ 4 ಲಕ್ಷ ರೂಪಾಯಿ ಫೀಸ್ ಆಗ್ತೈತಿ. ನೀಟ್ ಕಟ್ ಆಫ್ ಈ ಸರಿ ಡ್ರಾಪ್ ಆಗ್ಬೋದು ಅನ್ನೋದು ಕೇಳ್ಯಾರು. ಕಂಪ್ಲೀಟಾಗಿ ಒಂದು 2,300 ತನಕ ಕಂಪ್ಲೀಟಾಗಿ. ಈಗ ಶಿವರಾಜ್ ಅನ್ನೋರು ಏನು ಕೇಳ್ಯಾರಂದ್ರೆ 83,000 ರ್ಯಾಂಕಿಂಗ್ ಐತಿ. ಸೆಕೆಂಡ್ ರೌಂಡ್ಗೆ ರಾಯಚೂರು ಕಾಲೇಜ್ ಸಿಗ್ಬೋದು ಅನ್ನೋದು ಕೇಳ್ಯಾರು. ಇಲ್ಲಿ ನೋಡ್ಬೋದು ನೀವು ಗೌರ್ಮೆಂಟ್ ಕಾಲೇಜ್ ಏನೈತ್ಲ 60,000 ಒಳಗೆ ಇರ್ತೈತಿ ರ್ಯಾಂಕಿಂಗ್. ಅದಕ್ಕಾಗಿನ ನೋಡಿ ಇದನ್ನ ಮಾಡ್ರಿ. ನೆಕ್ಸ್ಟ್ ಯಾರಂದ್ರೆ 419 ಮಾರ್ಕ್ಸಿಗೆ ಐತಿ. AJ ಕಾಲೇಜ್ ಅನ್ನೋದು ಅಲೌಟ್ ಆಗೈತಿ. ನೆಕ್ಸ್ಟ್ ರೌಂಡ್ದಾಗ MS ರಾಮಯ್ಯ ಅವ್ರ ಕೆಂಪೇಗೌಡ ಸಿಗಬಹುದು, ಟ್ರೈ ಮಾಡ್ರಿ ಅಂತಾನೆ ಹೇಳ್ತಾನೆ. SC ಕ್ಯಾಟಗರಿ 2,77,000 ರ್ಯಾಂಕಿಂಗ್ ಐತಿ. ಬೆಂಗಳೂರು ಅವ್ರ ಮೈಸೂರು ಕಾಲೇಜ್ ಸಿಗ್ತೈತೆ ಅನ್ನೋ ಕೇಳ್ಯಾರು. ಇದು SC ಕ್ಯಾಟಗರಿ ಜನರಲ್ ಮೆರಿಟ್ ನೋಡೋದಾದ್ರೆ ಇದ್ರದ್ದು ಏನೈತ್ಲ ಕಟ್ ಆಫ್ 2.5 ಲಕ್ಷಕ್ಕೆ ನಿಂತೈತಿ. ನೆಕ್ಸ್ಟ್ 272 ಮಾರ್ಕ್ಸಿಗೆ 3B ಕ್ಯಾಟಗರಿ BDS ಸೀಟ್ ಅಲೌಟ್ ಆಗಿದೆ. ನೆಕ್ಸ್ಟ್ ರೌಂಡ್ದಾಗ BAMS ಸಿಗ್ತೈತಿ, ವೇಟ್ ಮಾಡಿರ್ತಾನೆ ಹೇಳ್ಬೋದು. 194 ಮಾರ್ಕ್ಸಿಗೆ BAMS ಸೀಟ್ ಸಿಗ್ತೈತಿ. ವರ್ಷಕ್ಕೆ 4 ಲಕ್ಷ ರೂಪಾಯಿ ಫೀಸ್ ಕಟ್ಟೋದಾಗ್ತೈತಿ. 97,000 ರ್ಯಾಂಕಿಂಗ್ ಐತಿ. ಫೀಸ್ ಎಷ್ಟು 2A ಕ್ಯಾಟಗರಿಗೆ. ಗೌರ್ಮೆಂಟ್ MBBS ಏನೈತ್ಲ 1.5 ಲಕ್ಷ ಫೀಸ್ ಅಲೌಟ್ ಮಾಡೈತಿ. ಆ ಫೀಸನ್ನ ಇದನ್ನ ಇರ್ತೈತಿ. ಗೌರ್ಮೆಂಟ್ ಎಷ್ಟು MBBS ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ಯಾರು. 16ನೇ ತಾರೀಕು ಲಾಸ್ಟ್ ಡೇಟ್ ಐತಿ. MBBS ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ತೈತಿ? ಫಸ್ಟ್ ರೌಂಡ್ ಎಲ್ಲ ಕಂಪ್ಲೀಟ್ ಮುಗಿದಾದ್ಮೇಲೆ ಸೆಕೆಂಡ್ ರೌಂಡ್ ಅವಾಗ ಸ್ಟಾರ್ಟ್ ಆಗ್ತೈತಿ. ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ BAMS ಇವ್ರಿಗೆ ಏನೈತ್ಲ BDS ಸೀಟ್ ಸಿಕ್ಕೈತತ್ತ. ಇವ್ರು ಸೆಕೆಂಡ್ ರೌಂಡಿಗೆ ಏನೈತ್ಲ ಇದನ್ನು BAMSಗೆ ಕಾಷನ್ ಡಿಪಾಸಿಟ್ ಪೇ ಮಾಡ್ಬೇಕತ್ತ. ಕುಮಾರಸ್ವಾಮಿ ಅನ್ನೋರ್ದು 59,000 ರ್ಯಾಂಕಿಂಗ್ ಐತಿ. ಬಟ್ ಓಕೆ, ಜನರಲ್ ಮೆರಿಟ್
ಓಕೆ, ಇವ್ರದ್ದು ಏನೈತ್ಲ 59 3 ಎ ಕ್ಯಾಟಗರಿ ಕಟ್ ಆಫ್ ಏನೈತ್ಲ 59,000 ಐತಿ. ಜನರಲ್ ಮೆರಿಟ್ ಕಟ್ ಆಫ್ 60,000 ಐತಿ. ಆಲ್ ಇವ್ರದ್ದು ಏನೈತ್ಲ ಜನರಲ್ ಮೆರಿಟ್ ಒಳಗೆ ಅಲೌಟ್ ಆಗೈತತ. ಓಕೆ ಓಕೆ, ಇವ್ರದ್ದು ಏನೈತ್ಲ ಕುಮಾರಸ್ವಾಮಿ ಅನ್ನೋರ್ದು 3 ಎ ಕ್ಯಾಟಗರಿ ಇದ್ರೂ ಜನರಲ್ ಮೆರಿಟ್ ಒಳಗೆ ಅಲೌಟ್ ಆಗೈತತ. ಅದಕ್ಕೆ ನೆಕ್ಸ್ಟ್ ಏನಾಗ್ತೈತೆ ಅಂತ ಹೇಳಿ ಇದ್ರೊಳಗೆ ಏನೈತ್ಲ ಚಲೋ ಕಾಲೇಜ್ ಸಿಗ್ಬೋದನ್ನ ಅಂತ ಹೇಳಿ ಇವ್ರದ್ದು ಏನು ಡೌಟ್ ಐತೆ ಅಂದ್ರೆ 1,000 ರ್ಯಾಂಕಿಂಗ್ ಪರಕ್ ಐತಿ. ಈಗ ನೆಕ್ಸ್ಟ್ ರೌಂಡ್ದಾಗ ನೀವು ಒಂದು ಸ್ವಲ್ಪ ಏನಾರೇ ಕಂಪ್ಲೇಂಟ್ಸ್ ಇದ್ದು ಅಂದ್ರೆ ಕೆಗೆ ಇನ್ಫಾರ್ಮ್ ಮಾಡ್ರಿ, ಅಲ್ಲಿ ಇದನ್ನ ಆಗ್ತೈತಿ. 1,33,000 MBBS ಅಂತೂ ಸಿಗಂಗಿಲ್ಲ. 309 ಮಾರ್ಕ್ಸಿಗೆ BAMS ಸಿಗ್ತೈತಿ. ವರ್ಷಕ್ಕೆ 2.5 ಲಕ್ಷ ಫೀಸ್ ಇರ್ತೈತಿ. ವಿಜಯ್ ಕುಮಾರ್ ಅನ್ನೋರ್ದು 455 ಮಾರ್ಕ್ಸಿಗೆ BAMS 3rd B ಕ್ಯಾಟಗರಿ ಡೆಫಿನೇಟ್ ಆಗಿ ಬೆಂಗಳೂರಾಗ ಸಿಗ್ತೈತಿ. ವೇಟ್ ಮಾಡ್ರಿ. ನೆಕ್ಸ್ಟ್ ಯಾರಂದ್ರ 150 ಮಾರ್ಕ್ಸಿಗೆ BAMS ಸೀಟ್ 4 ಲಕ್ಷದ ಸಿಗ್ತೈತಿ. 431 ಮಾರ್ಕ್ಸಿಗೆ MBBS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಸಿಗ್ಬೋದು, ಟ್ರೈ ಮಾಡ್ರಿ. ಮತ್ತು 3 ಎ ಕ್ಯಾಟಗರಿ ರಿಸರ್ವೇಷನ್ ಇದು ಇತ್ತಂದ್ರೆ ಸಿಗ್ಬೋದು. 3,26,000 ರ್ಯಾಂಕಿಗೆ BAMS ಗೌರ್ಮೆಂಟ್ ಸೀಟ್ ಕಂಪ್ಲೀಟ್ ಆಗಿ ಫಸ್ಟ್ ಇಯರ್ಗೆ 750 ರೂಪಾಯಿ ಫೀಸ್ ಇರ್ತೈತಿ. 206 ಮಾರ್ಕ್ಸಿಗೆ BAMS ಗೌರ್ಮೆಂಟ್ ಸೀಟ್ ಅಂತೂ ಸಿಗಂಗಿಲ್ಲ. ವರ್ಷಕ್ಕೆ 4 ಲಕ್ಷ ರೂಪಾಯಿ ಫೀಸ್ ತುಂಬುದಿರ್ತೈತಿ. ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರ ಕಾಷನ್ ಡಿಪಾಸಿಟ್ ಕಟ್ಟಬೇಕಾಗ್ತೈತಿ. ಇವ್ರಿಗೆ B ಫಾರ್ಮಸಿ ಸಿಕ್ಕಿದೆ. ಆಮೇಲೆ MBBS ಓಕೆ, ಇವ್ರು ಏನೈತ್ಲ ಚಾಯ್ಸ್ 3 ಸೆಲೆಕ್ಟ್ ಮಾಡ್ರ ಇವ್ರು ಏನೈತ್ಲ ಕಾಷನ್ ಡಿಪಾಸಿಟ್ ಕಟ್ಟುದಿರಂಗಿಲ್ಲ. ನೆಕ್ಸ್ಟ್ ಇವ್ರಿಗೆ ಏನೈತ್ಲ ಕಿಮ್ಸ್ ಮಂಗಳೂರು ಕಾಲೇಜ್ದಾಗ ಅಲೌಟ್ ಆಗೈತಿ. ಆದ್ರೆ ಇವ್ರಿಗೆ ಏನೈತ್ಲ ಇವ್ರಿಗೆ MBBS ಕಿಮ್ಸ್ ಒಳ್ಳೆ ಕಾಲೇಜ್, ಅದು ಟಾಪ್ ಕರ್ನಾಟಕದ ಟಾಪ್ ಕಾಲೇಜ್ ಅಲ್ದ ಇಡೀ ಆಲ್ ಓವರ್ ಇಂಡಿಯಾಕ್ಕೂ ಫೇಮಸ್ ಐತಿ ಕಾಲೇಜ್. ಅಲ್ಲೇ ಕಲೀರತ್ತನು ನನ್ನ ಕಡೆಯಿಂದ ಸಜೆಷನ್ ಇರ್ತೈತಿ. ನೆಕ್ಸ್ಟ್ 312 ಮಾರ್ಕ್ಸಿಗೆ SDM ಹಾಸನ ಸಿಗ್ತೈತೆ ಅನ್ನೋದು ಕೇಳೋರು. ತೇಜಸ್ವಿನಿಯವರು ಡೌಟ್ ಅತನೇ ಹೇಳ್ಬೋದು. ವರ್ಷಕ್ಕೆ ಫೀಸೂ ಜಾಸ್ತಿ ಆಗ್ತೈತಿ. 4 ಲಕ್ಷ ಅಲ್ಲ ಆದ್ರೆ 6 ಲಕ್ಷನೂ ಫೀಸ್ ಜಾಸ್ತಿ ಆಗ್ಬೋದು. ಜಯಶ್ರೀ ಅನ್ನೋರ್ದು 389 ಮಾರ್ಕ್ಸಿಗೆ 3B ಕ್ಯಾಟಗರಿ ಏನಂದ್ರೆ MBBS ಸೀಟ್ ಸಿಗೋ ಡೌಟ್. ಮತ್ತು BAMS ಅಂತೂ ಸಿಗ್ತೈತಿ. 2,31,000 ರ್ಯಾಂಕಿಗೆ SC ಕ್ಯಾಟಗರಿ MBBS ಸಿಗುತ್ತೈತೆ ಅನ್ನೋದು ಕೇಳೋರು. ಒಂದು ಸ್ವಲ್ಪ ಡೌಟ್ ಅನ್ನೋದು. SC ಕ್ಯಾಟಗರಿ ಕನ್ನಡ ಮೀಡಿಯಮ್ ರೂರಲ್ ಇದ್ರೆ ಸಿಗ್ಬೋದತ್ತನೇ ಹೇಳ್ತಾನೆ. ನೆಕ್ಸ್ಟ್ 4 ಲಕ್ಷ ರ್ಯಾಂಕಿಂಗ್ ಬಂದೈತಿ MBBS ಸೀಟ್ ಅಂತ ಕೇಳ್ಯಾರು. MBBS ಸಿಗೋ ಡೌಟ್ ಅತ್ತನೇ ಹೇಳ್ತಾನೆ. ಇಲ್ಲೊಬ್ಬರು 1,35,000 ರ್ಯಾಂಕಿಂಗ್ ಐತಿ. MBBS ಟ್ರೈ ಮಾಡ್ರಿ, ಸಿಗ್ಬೋದು. ಸರ್ ವಾಟ್ ಅಬೌಟ್ ಇದನ್ನ ಚಾಯ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂತ ಕೇಳ್ಯಾರು. 14ನೇ ತಾರೀಕಿಂದ 16ನೇ ತಾರೀಕು ಮಟ್ಟ ಐತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.